ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ದೊಡ್ಡ ಚಿಂತೆ ಏನು ಅಂತಂದರೆ 5 ತಿಂಗಳಿಗೆ ಬಿತ್ತಪ್ಪ ಆದರೆ ಮಗು ಕಿಕ್ಕೇ ಮಾಡ್ತಾಯಿಲ್ಲ, ಯಾಕೆ? ಈ ಥರ ಕ್ವೆಶನ್ಸನ್ನು ತುಂಬ ಜನನೇ ಕೇಳ್ತೀರಾ ಮತ್ತು ನಿಮ್ಮಲ್ಲೇ ನೀವು ಅಂದ್ಕೊಂಡು ಚಿಂತೆ ಕೂಡ ಪಡ್ತೀರಾ. ಆದರೆ ಈಗ ಸೈಂಟಿಫಿಕ್ ರೀಸನ್ ನೋಡೋಣವಾ. ಸೊ ಮೇಯ್ನಾಗಿ ನಿಮ್ಮ ಹೊಟ್ಟೆ ತುಂಬ ದಪ್ಪ ಇದೆ, ಬೈ ಬರ್ತಿಂದನೇ ನಿಮ್ಮ ಹೊಟ್ಟೆಯ ಸೈಜು, ತಿಕ್ನೆಸ್ಸು ಇದೆಲ್ಲನೂ ಕೂಡ ಮಗುವಿನ ಒಂದು ಕಿಕ್ಸನ್ನು ನಿಮಗೆ ಸರಿಯಾಗಿ ಗೊತ್ತಾಗದೇ ಇರೋ ಥರ ಕೂಡ ಮಾಡ್ಬೋದು. ತುಂಬ ಜನರಿಗೆ ತಿನ್ ಲೇಯರ್ ಇದ್ದರೆ ಕೆಲವ್ರಿಗೆ ತಿಕ್ ಲೇಯರ್ ಕೂಡ ಇರುತ್ತೆ. ಹಾಗಾಗಿ ನೀವು ಬಂದು ಮಗು ಕಿಕ್ ಮಾಡ್ತಾ ಇದೆಯೋ ಇಲ್ವೋ ಅಂತ ಹೆದರುವಂಥ ಅವಶ್ಯಕತೆ ಇಲ್ಲ. ಬಟ್ ಅದ್ರ ಬದಲಿಗೆ ನಿಮ್ಮ ಮಗುವಿನ ಆರೋಗ್ಯ ಚೆನ್ನಾಗಿದೆಯಾ ಸ್ಕ್ಯಾನಿಂಗಲ್ಲಿ ಫಸ್ಟು ಅದನ್ನು ತಿಳಿದಿಟ್ಕೊಳ್ಳಿ. ಅದ್ರ ಬದಲಿಗೆ ನೀವು 5th ಮಂತಲ್ಲೇ ಕಿಕ್ ಆಗಬೇಕು ಅಂತ ಕೂಡ ಎದುರು ನೋಡಬಾರ್ದು. ಯಾಕೆ ಅಂತಂದರೆ ಕೆಲವ್ರಿಗೆ 4 ತುಂಬಿ 5ಕ್ಕೆ ಬಿದ್ದ ಮೇಲೆ ಆಗುತ್ತೆ, ಕೆಲವ್ರಿಗೆ 5 ತುಂಬಿ 6 ತಿಂಗಳಿಗೆ ಬಿದ್ದು ರನ್ನಿಂಗ್ ಆಗುವಾಗ ನಡೆಯುತ್ತೆ. ತುಂಬ ಜನರಿಗೆ ಆಗುವಂಥ ವಿಷಯ ಇದೇನೆ. ಸೊ ನಿಮಗೆ ಕಿಕ್ ಆಗಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಅಂತ ಸಿಂಪಲ್ ಟಿಪ್ಸನ್ನು ಹೇಳ್ತೀನಿ. ಅದು 6th ಮಂತಲ್ಲಿ ನೀವು ಟ್ರೈ ಮಾಡಿ ನೋಡಿ. ಒಂದು ವೇಳೆ 5th ಮಂತಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಏನಿಲ್ಲ, ನಿಮಗೆ ಬಂದು ಈಗ ಕಿಕ್ ಆಗಬೇಕು, ಕಿಕ್ ಆಗ್ತಾಯಿಲ್ಲ ನನಗೆ ಅನ್ನೋರು ಬಂದು ಆದಷ್ಟು ನಿಮ್ಮ ಎಡಭಾಗಕ್ಕೆ ಮಲ್ಕೊಂಡು ನೋಡಿ. ನಿಮ್ಮ ಹೊಟ್ಟೆಯನ್ನು ಲೈಟಾಗಿ ಒಂದು ದಿಂಬಿನ ಸಹಾಯದಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಆಗೋ ಥರ ಮಲ್ಕೊಳ್ಳಿ. ಸೊ ಇದು ನಿಮ್ಮನ್ನು ಹರ್ಟ್ ಮಾಡಬಾರ್ದು, ಓಕೆನಾ? ಸೊ ಆ ಒಂದು ಅಳತೆಯಲ್ಲಿ ನೀವು ಮಲಗುವಾಗ ನಿಮ್ಮ ಮಗು ಕಿಕ್ ಮಾಡೋದನ್ನ ನೀವು ಖಂಡಿತವಾಗ್ಲೂ ಅದನ್ನು ಫೀಲ್ ಮಾಡ್ತೀರಾ. ಕೆಲವರಿಗೆ 5th ಮಂತಲ್ಲೇ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತಾ ಇರುತ್ತೆ. ಸೊ ಅದನ್ನು ಸರಿಯಾಗಿ ಇನ್ನೂ ಚೆನ್ನಾಗಿ ಗೋಚರ ಆಗಬೇಕು ಅಂದರೆ ಈ ರೀತಿ ಮಾಡಿ. ಮತ್ತು ಬಂದು ಆದಷ್ಟು ಸ್ವೀಟಾಗಿ ಯಾವುದಾದ್ರೂ ಜ್ಯೂಸನ್ನು ಇಂಟೇಕಾಗಿ ತೊಗೊಳ್ಳಿ. ಉದಾಹರಣೆಗೆ ಕಲ್ಲಂಗಡಿ ಜ್ಯೂಸು, ಆರೆಂಜ್ ಜ್ಯೂಸ್, ಯಾವುದೋ ಒಂದು ನಿಮಗೆ ಯಾವುದು ತುಂಬ ಫ್ರೂಟ್ ಜಾಸ್ತಿ ಇಷ್ಟನೋ ಅದನ್ನು ತಗೊಳ್ಳಿ. ಸೊ ಸ್ವೀಟ್ನರಾಗಿ ಏನಾದರೂ ಒಂದು ಜ್ಯೂಸನ್ನು ಇಂಟೇಕಾಗಿ ತಗೊಳ್ಳುವಾಗ ಮಗುಗೆ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಆಗ ಒಂದು ಸ್ವಲ್ಪತ್ತಿಗೆಲ್ಲ ಮಗು ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ. ತಣ್ಣಗೆ ಕುಡಿಯೋವಾಗ ಇನ್ನೂ ಸ್ವಲ್ಪ ಬೇಗನೆ ಕಿಕ್ ಮಾಡುತ್ತೆ. ಅದಕ್ಕೆ ಅಂತ ಫ್ರಿಜ್ಜಲ್ಲಿಟ್ಟು ಕುಡಿಬೇಕು ಅಂತೇನಿಲ್ಲ, ಜಸ್ಟ್ ನಾರ್ಮಲ್ ಕೋಲ್ಡಲ್ಲಿ ನೀವು ಕುಡಿಯೋವಾಗ ಖಂಡಿತವಾಗ್ಲೂ ಮಗು ಕಿಕ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ತುಂಬ ಜನರು ಇದನ್ನು ಬಂದು ಫೀಲ್ ಮಾಡಿದ್ದಾರೆ. ಯಾಕಂದರೆ ನಾರ್ಮಲ್ ಊಟಕ್ಕಿಂತ ಸ್ವೀಟ್ನರ್ ಆಗಿರುವಂಥ ಜ್ಯೂಸಸ್ ಮತ್ತು ಫುಡ್ಗೆ ಮಗು ಚೆನ್ನಾಗಿ ಬೇಗನೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಕೂಡ. ಆ್ಯಂಡ್ ನೆಕ್ಸ್ಟು ಆದಷ್ಟು ನೀವು ಮಾತಾಡೋದು ಕೂಡ ತುಂಬ ಮುಖ್ಯ ಮಗು ಜೊತೆ. ಸೊ 3 ಮಂತ್ಸ್ ಆಫ್ಟರ್ ಹೊಟ್ಟೆನ ಲೈಟಾಗಿ ಸವರ್ತಾ ಮಾತಾಡೋದನ್ನು ಶುರು ಮಾಡ್ಕೊಂಬಿಡಿ. ನಿಮ್ಮ ಮಗು ಬೇಗನೆ ಕಿಕ್ ಮಾಡೋದಕ್ಕೂ ಶುರು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಜೋರಾಗಿ ಕಿರ್ಚೋದು, ಕೂಗಾಡೋದು ಮತ್ತು ನೆಗೆಟಿವ್ ಆಗಿದ್ರಿ ಅಂತಂದರೆ ಮಗುವಿನ ಕಿಕ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಸೊ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಿಮ್ಮ ಮೂಡ್ ಮೇಲೆ ಕೂಡ ಮಗುವಿನ ಕಿಕ್ನೆಸ್ ಅನ್ನೋದು ಇರುತ್ತೆ. ಆ್ಯಂಡ್ ನೆಕ್ಸ್ಟು ಮಗುಗೆ ಆದಷ್ಟು ನೀವು ತಿನ್ನುವಂಥ ಊಟ ಜಂಕ್ ಆಗಿರದೆ ನೀವು ತಿನ್ನುವಂಥ ಊಟ ಆದಷ್ಟು ನ್ಯಾಚುರಲ್ ಆಗಿರಲಿ. ಜಂಕ್ ಫುಡ್ಸು, ಪ್ರಾಸೆಸ್ಡ್ ಫುಡ್ಡನ್ನು ತಿಂದರೂ ಕೂಡ ಮಗುವಿನ ಕಿಕ್ ಸ್ವಲ್ಪ ಕಡಿಮೆ ಆಗಬಹುದು ಮೇ ಬಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಹೆಲ್ದಿ ಫುಡ್ಗಳನ್ನು ತಗೊಳ್ಳಿ. ನಾನು ಹೇಳಿದಾಗೆ ಲೆಫ್ಟ್ ಭಾಗಕ್ಕೆ ಮಲಗಿ ಸ್ವೀಟಾಗಿ ಏನಾದರೂ ಜ್ಯೂಸ್ ಕುಡೀರಿ. ಸ್ವಲ್ಪ ಚೆನ್ನಾಗಿ ಮಗು ಜೊತೆ ಮಾತಾಡಿ. ಖಂಡಿತವಾಗ್ಲೂ ಮಗು ನಿಮಗೆ ರೆಸ್ಪಾಂಡ್ ಮಾಡುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಫೀಲ್ ಮಾಡ್ತೀರಾ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.